ನಮಸ್ತೆ ವೀಕ್ಷಕರೇ, ಸ್ಮಾರ್ಟ್ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಕ್ಷೇತ್ರದ ಗೌನಿಪಲ್ಲಿ ಗ್ರಾಮವು ಗ್ರಾಮ ಪಂಚಾಯಿತಿಯಾಗಿದ್ದು ಪಟ್ಟಣ ಪಂಚಾಯಿತಿಯ ಎಲ್ಲಾ ಅರ್ಹತೆಗಳನ್ನು ಹೊಂದಿದೆ. ಗೌನಿಪಲ್ಲಿ ಪಂಚಾಯಿತಿಯ ಗ್ರಾಮಸ್ಥರ ಪರವಾಗಿ ಪಟ್ಟಣ ಪಂಚಾಯಿತಿಯನ್ನಾಗಿ ಮಾಡಲು ಸರ್ಕಾರಕ್ಕೆ ಒತ್ತಾಯಿಸಿ 3ನೇ ಬಾರಿ ಪಾದಯಾತ್ರೆಯನ್ನು ಗೌನಿಪುರದಿಂದ ಸುವರ್ಣಸೌಧ ಬೆಳಗಾವಿಯವರೆಗೆ ಹಮ್ಮಿಕೊಳ್ಳಲಾಗಿದ್ದು, ಹರಿಹರ ನಗರಕ್ಕೆ ಬಂದು ನಮ್ಮ ಸುದ್ದಿವಾಹಿನಿ ಜೊತೆ ಮಾತನಾಡಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ವರದಿ ಶೇಖ್ ಅಲ್ತಾಫ್. ನಮಸ್ಕಾರ, ನನ್ನ ಹೆಸರು ಅಮ್ಜದ್ ಖಾನ್ ಅಂತ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಕ್ಷೇತ್ರ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಯ ನಾನು ಗ್ರಾಮಸ್ಥನಾಗಿದ್ದೇನೆ. ಏನು ಗೌನಿಪಲ್ಲಿ ಗ್ರಾಮ ಪಂಚಾಯಿತಿ ಕರ್ನಾಟಕ ರಾಜ್ಯದ ಬಹಳಷ್ಟು ಗಡಿ ಭಾಗದಲ್ಲಿ ಇದೆ. ಅದು ನಮ್ಮ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಅಭಿವೃದ್ಧಿ ಮಟ್ಟದಲ್ಲಿ ವೇಗವಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥ ಗ್ರಾಮ ಪಂಚಾಯಿತಿ ಹಾಗೂ ಬಹಳ ದೊಡ್ಡ ಮಟ್ಟದ ಜನಸಂಖ್ಯೆ ಹೊಂದಿರತಕ್ಕಂಥ ಗ್ರಾಮ ಪಂಚಾಯಿತಿ ಯಾವುದಂದ್ರೆ ಅದು ಗೌನಿಪಲ್ಲಿ ಗ್ರಾಮ ಪಂಚಾಯಿತಿ ಆಗಿದೆ. ಅದು ಮೂಲಭೂತ ಸೌಕರ್ಯಗಳಿಂದ ಬಹಳ ನರಕಯಾತನೆಯನ್ನು ಗ್ರಾಮಸ್ಥರು ಬಹಳಷ್ಟು ವರ್ಷಗಳಿಂದ ಅನುಭವಿಸ್ತಾ ಇದ್ದಾರೆ. ಕಾರಣ ಏನಂದ್ರೆ ಅಲ್ಲಿ ಜನಸಂಖ್ಯೆ ಬಹಳಷ್ಟು ಇದೆ. ಅಲ್ಲಿ ಏನು ಕಸ ವಿಲೇವಾರಿ ಆಗಲು ಸಾಧ್ಯವಾಗ್ತಾ ಇಲ್ಲ. ಪಂಚಾಯಿತಿ ಕಡೆಯಿಂದ ಚರಂಡಿ ವ್ಯವಸ್ಥೆಯನ್ನು ಅಲ್ಲಿ ಸ್ವಚ್ಛತೆ ಮಾಡಲು ಆಗ್ತಾ ಇಲ್ಲ. ಬೀದಿ ದೀಪಗಳನ್ನು ಹಾಕಲು ಆಗ್ತಾ ಇಲ್ಲ. ರಸ್ತೆಗಳನ್ನು ಬೀದಿಗಳಲ್ಲಿ ಸರಿಪಡಿಸಲು ಆಗ್ತಾ ಇಲ್ಲ. ನಾಯಿಗಳ ಹಾವಳಿಯನ್ನು ತಪ್ಪಿಸಲಾಗ್ತಾ ಇಲ್ಲ. ಏನು ಈ ಕಸ ಏನು ಗಾಳಿಗೆ ಬಂದು ಮನೆಯಲ್ಲಿ ಪ್ರತಿನಿತ್ಯ ಶೇಖರಣೆ ಆಗುವ ಕಸವನ್ನು ಬೀದಿಗಳಲ್ಲಿ ಎಲ್ಲಂದ್ರಲ್ಲಿ ರಸ್ತೆಗಳಲ್ಲಿ ಬಿಸಾಡಿ ಒಂದು ಸಾಂಕ್ರಾಮಿಕ ರೋಗಗಳು ಹಾಗೂ ಇದರಿಂದ ಪುಟಾಣಿ ಮಕ್ಕಳ ಮೇಲೆ ಹಾಗೂ ವಯಸ್ಸಾದವರ ಮೇಲೆ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮಗಳ ಬಹಳಷ್ಟು ಬೀಳ್ತಾ ಇದೆ. ಈ ನಾಯಿಗಳ ಹಾವಳಿಯಿಂದ ಪುಟಾಣಿ ಮಕ್ಕಳು ತಪ್ಪಿಸಿಕೊಳ್ಳಲು ಹೋಗಿ ಹಲವಾರು ಅಪಘಾತಗಳು ಸಹ ಆಗುವ ಉದಾಹರಣೆಗಳು ಬಹಳಷ್ಟಿವೆ. ಇದು ನಾವು ಕಳಕಳಿಯಾಗಿ ಮನವಿ ಮಾಡಿಕೊಳ್ಳುವುದೇನೆಂದ್ರೆ 2 ಬಾರಿ ಪಾದಯಾತ್ರೆಯ ಮುಖಾಂತರ ಗ್ರಾಮಸ್ಥರ ಎಲ್ಲರ ಸಮ್ಮುಖದಲ್ಲಿ ಅವರ ಆಶೀರ್ವಾದ ಬೆಂಬಲ ಸಹಕಾರದೊಂದಿಗೆ ನಾವು 2 ಬಾರಿ ಪಾದಯಾತ್ರೆಯನ್ನು ಮಾಡಿ ಬೆಳಗಾವಿ ಗಂಟ ಸುಮಾರು 610 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಅಬ್ದುಲ್ ಖಾನ್ ರಹಮಾನ್ ಸಾಹೇಬರಿಗೆ 2023ರಲ್ಲಿ ಸಹ ಮನವಿಯನ್ನು ಕೊಟ್ಟಿದ್ದವು, 24ರಲ್ಲಿ ಸಹ ಮನವಿಯನ್ನು ಕೊಟ್ಟಿದ್ರು. ಸತತವಾಗಿ 25ನೇ ವರ್ಷ ಈ ಬಾರಿ ಸಹ 3ನೇ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಗ್ರಾಮಸ್ಥರ ಎಲ್ಲರ ಸಹಕಾರ ಬೆಂಬಲ ಆಶೀರ್ವಾದದಿಂದ ನಾನು ಈ ದಿನ 10ನೇ ದಿನದ ಪಾದಯಾತ್ರೆಗೆ ನಾನು ಇಲ್ಲಿ ಹರಿಹರಕ್ಕೆ ಬಂದು ತಲುಪಿದ್ದೇನೆ. ನಾವು ಅಧಿವೇಶನ 8ನೇ ತಾರೀಕು ನಡೆಯುವುದಿದೆ ಡಿಸೆಂಬರ್ ಅಂದಿಗೆ ತಲುಪಿ ನಮ್ಮ ಗ್ರಾಮಸ್ಥರು ಸಹ ಎಲ್ಲರೂ ಅಲ್ಲಿ ಬರ್ತಾರೆ, ಶಾಸಕರು ಸಹ ಇರ್ತಾರೆ. ನಮ್ಮ ಶಾಸಕರಾದ ಸನ್ಮಾನ್ಯ ಶ್ರೀ ಜಿ ಕೆ ವೆಂಕಟೇಶ್ವರ ರೆಡ್ಡಿ ಅಣ್ಣ ಅವರ ಸಮ್ಮುಖದಲ್ಲಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಅಬ್ದುಲ್ ರಹಮಾನ್ ಖಾನ್ ಸಾಹೇಬರು ಪೌರಾಡಳಿತ ಸಚಿವರು ಅವರಿಗೆ ಮತ್ತೊಮ್ಮೆ ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಕಳಕಳಿಯಾಗಿ ಮನವಿ ಮಾಡಿಕೊಳ್ಳುವುದಿಷ್ಟೇ, ನಮ್ಮ ಮೂಲಭೂತ ಸೌಕರ್ಯಗಳು ನಮ್ಮ ಗ್ರಾಮಸ್ಥರ ಪ್ರತಿಯೊಬ್ಬ ನಾಗರಿಕರಿಗೂ ದೊರೆಯಬೇಕು. ನಾವು ಕನ್ನಡಾಭಿಮಾನವನ್ನು ನಮ್ಮ ಗಡಿಯಲ್ಲಿ ಇರ್ತಕ್ಕಂಥ ಪಂಚಾಯಿತಿಯ ಒಂದು ಏನು ಗಡಿಯಲ್ಲಿ ಇದೆ ನಮ್ಮ ಗ್ರಾಮ ಪಂಚಾಯಿತಿ, ಅಲ್ಲಿ ಕನ್ನಡ ಅಭಿಮಾನವನ್ನು ನಾವು ಕಾಪಾಡಬೇಕು, ಕನ್ನಡತೆಯನ್ನು ಕಾಪಾಡಬೇಕು. ನಾವು ಹಕ್ಕೊತ್ತಾಯನ್ನು ನಮ್ಮ ಗ್ರಾಮಸ್ಥರು ಎಲ್ಲರೂ ಸಹ ಮಾಡ್ತಾ ಇದ್ದಾರೆ. ಏನು ಈ ದಿನ ಎಲ್ಲರಿಗೂ ಮೂಲಭೂತ ಸೌಕರ್ಯಗಳು ದೊರೆಯಬೇಕು, ಎಲ್ಲರ ಹಕ್ಕು ದೊರೆಯಬೇಕು ಅಂತ ಸಂವಿಧಾನದ ಚೌಕಟ್ಟಿನ ಪ್ರಕಾರವೇ ನಾವು ಈ ಪಾದಯಾತ್ರೆಯನ್ನು ಮುಖಾಂತರ ನಾವು ಬೆಳಗಾವಿಗೆ ಹೋಗಲು ಕಾರಣ ಏನೆಂದರೆ ಸರ್ಕಾರಕ್ಕೆ ಕರುಣೆ ಬರಲಿ, ದಯೆ ಬರಲಿ ಅಂತ, ಕಳಕಳಿ ಬರಲಿ ಅಂತ ಉದ್ದೇಶದಿಂದ ನಾವು ಕರ್ನಾಟಕದ ಗಡಿ ಭಾಗದಿಂದ ಬೆಳಗಾವಿಗೆ ನಾವು ಪಾದಯಾತ್ರೆಯನ್ನು 3 ಬಾರಿ ಹಮ್ಮಿಕೊಂಡು ಮಾಡ್ತಾ ಇದ್ದೀವಿ. ಪದೇ ಪದೇ ಮನವಿ ಮಾಡಿಕೊಳ್ಳುವುದು ಇಷ್ಟೇ. ನಮ್ಮ ಗ್ರಾಮಸ್ಥರ ಎಲ್ಲರ ಪರವಾಗಿ ನಾನು ಏನು ನಮ್ಮ ಗ್ರಾಮ ಪಂಚಾಯಿತಿಯನ್ನು ಮೇಲ್ದರ್ಜೆಗೇರಿಸಿ ಪಟ್ಟಣ ಪಂಚಾಯಿತಿ ಅನ್ನಾಗಿ ಮಾಡಬೇಕು ಅಂತ ಅಬ್ದುಲ್ ಖಾನ್ ರಹಮಾನ್ ಸಾಹೇಬರಿಗೆ ಅವರು ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಪದೇ ಗ್ರಾಮಸ್ಥರ ಪರವಾಗಿ ಕೈ ಮುಗಿದು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಅವರು ಪ್ರಾರ್ಥನೆ ಮಾಡಿಕೊಂಡು ಬೇಡ್ಕೊಳ್ತಾ ಇದ್ದೇನೆ. ನಮ್ಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನು ಬಾಗಿಡಿ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಬಹಳ ವೇಗವಾಗಿ ಅಭಿವೃದ್ಧಿ ಗ್ರಾಮ ಪಂಚಾಯತ್ಗೆ ತಾವು ಸಹ ಸಾಥ್ ನೀಡಿ ಎಂದು ಪದೇ ನಾವು ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಅಮ್ಜದ್ ಖಾನ್ ಅಂತ ಸರ್. ಕೋಲಾರಿಂದ ಸರ್ ಇಲ್ಲಿಗೆ ಬಂದು ನಾನು 10 ದಿವಸ ಆಯ್ತು ಸರ್. ನಾನು ಇಲ್ಲಿ ಪ್ರಯಾಣ ಮಾಡಿ ಇಲ್ಲಿ ಪಾದಯಾತ್ರೆ ದಿನಾಂಕ 20/11 ನವೆಂಬರ್ರಂದು ನಾನು ಗುರುವಾರ ಪ್ರಾರಂಭ ಮಾಡಿದೆ. ಸರ್ ಡೈಲಿ ನಾನು 35 ಕಿಲೋಮೀಟರ್ 38 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾ ಇದ್ದೀನಿ ಸರ್ ನಾನು.